ಕನ್ನಡ ಮೀಡಿಯಂ 24/7 ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಮೊದಲಿಗೆ ಹೆಡ್ಲೈನ್ಸ್. PU ಫೇಲ್ ಆದವರಿಗೆ ಸರ್ಕಾರದ ಆಫರ್. 2ನೇ ಬಾರಿ ಪರೀಕ್ಷೆ ಬರೆಯುವವರಿಗೆ ಶುಲ್ಕ ಇಲ್ಲ. ಜಾತಿ ಗಣತಿ ವಿಚಾರ ಸಚಿವ ಮಧು ಸ್ಪಷ್ಟನೆ. ಶಿವಮೊಗ್ಗದಲ್ಲಿ ಉತ್ತರ ನೀಡಿದ ಶಿಕ್ಷಣ ಸಚಿವ. ತಲೆಬಿಸಿ ಮಾಡಿದ ಕಾಫಿ ಬೆಲೆ ಏರಿಕೆ ನಡುವೆಯೂ ಮತ್ತೊಂದು ಶಾಕ್. ಕಾಫಿ ಬೆಲೆ 3 ರಿಂದ 5 ರು ಹೆಚ್ಚಳ. ರಾಜ್ಯದ ಜನರಿಗೆ ಕಾದಿದೆ ಬೆಲೆ ಏರಿಕೆಯ ಬರೆ. ಬುದ್ಧನ ನಿಜವಾದ ರೂಪ ತೋರಿಸಿದ್ದು ಅಂಬೇಡ್ಕರ್. ಶಿವಮೊಗ್ಗದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಂಸದ BYR ಹೇಳಿಕೆ. ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ ಹಲವು ಮುಖಂಡರು. ಈಗ ಸುದ್ದಿಗಳ ವಿವರ. ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಇಂದು 134ನೇ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸದ BY ರಾಘವೇಂದ್ರ, ಶಾಸಕ ಚನ್ನಬಸಪ್ಪ, ಶಾಸಕಿ ಶಾರದಾ ಪೂರ್ಣನಾಯಕ್, ವಿಧಾನ ಪರಿಷತ್ ಶಾಸಕರಾದ DS ಅರುಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ BY ರಾಘವೇಂದ್ರ ಅವರು, ಅಂಬೇಡ್ಕರ್ ಅವರು ಬುದ್ಧನ ನಿಜವಾದ ರೂಪವನ್ನು ತೋರಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ಯಾವತ್ತಿಗೂ ಸ್ಮರಣೀಯ ಅಂತ ಹೇಳಿದರು. ಶಾರದಾ ಪೂರ್ಣನಾಯಕ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಯೋಗಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸತ್ಯನಾರಾಯಣ ಸರ್. ಫಸ್ಟ್ ಲ್ಯಾಂಡ್ ಇನ್ ಇಂಡಿಯಾ ಫ್ರಮ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿ ಇವತ್ತು ಅಭಿಮಾನಿಗಳನ್ನು ಹೇಳಿಕೆ ಇಚ್ಛೆ ಪಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಮನೆಗೆ ಬೇಸತ್ತು ಬುದ್ಧಿಸಮಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಬುದ್ಧನ ಭಾವಚಿತ್ರವನ್ನ ನೋಡಿದಾಗ ಬುದ್ಧ ಕಣ್ಣನ್ನು ಮುಚ್ಚಿರುವಂತಹ ಭಾವಚಿತ್ರವನ್ನ ನಾವು ನೋಡ್ತೀವಿ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆಯ ಪೇಂಟರ್ ಆಗಿದ್ರು. ಬುದ್ಧ ಇದ್ರು ಕಣ್ಣನ್ನ ತೆರೆದಿರುವಂತ ಭಾವಚಿತ್ರವನ್ನ ಈ ದೇಶಕ್ಕೆ ಲೋಕಾರ್ಪಣೆ ಮಾಡಿದಂಥವ್ರು ಯಾರು ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ ಅವರ ಅದ್ರ ಮುಖಾಂತರ ಶೋಷಿತ ಪೀಡಿತ ಸಮಾಜವನ್ನ ಆ ಬುದ್ಧನ ಕಣ್ಣು ತೆರೆಯುವಂತ ಮುಖಾಂತರ ಆ ಧರ್ಮವನ್ನ ಉಳಿಬೇಕು ಅಂತ ಹೇಳಿ ಅದರ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಮ್ಮ ಭಾರತ ದೇಶದ 3 ಬಣ್ಣಗಳನ್ನ ನಾವಿನ್ನು ರಾಷ್ಟ್ರಪತಿಯಲ್ಲಿ ನೋಡ್ತೀವಿ. ಅಶೋಕ ಚಕ್ರವನ್ನ ಕೊಟ್ಟಂತವರು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದ್ರ ಮುಖಾಂತರ ವೀಲ್ ಆಫ್ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅದ್ರ ಮುಖಾಂತರ ಸಂದೇಶವನ್ನ ಕೊಟ್ಟರು.
ಇಂಥ ಒಬ್ಬ ಮಹಾನ್ ನಾಯಕ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅನೇಕ ನೋವಿನ ದಿನಗಳನ್ನು ಕೂಡ ಅವರು ಕಳೆದಿದ್ರು ಅಂತೇಳಿ ಪುಸ್ತಕವನ್ನು ಓದಿದಾಗ ನಮ್ಮೆಲ್ಲೂ ಕೂಡ ಗೊತ್ತಾಗುತ್ತೆ. ಸ್ವತಃ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅಪೇಕ್ಷೆ ಇತ್ತು ಪಾರ್ಲಿಮೆಂಟ್ಗೆ ಬರಬೇಕು, ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಾಗ ಇನ್ನೂ ಹೆಚ್ಚಿನ ಕೆಲಸವನ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಮಾಡಬಹುದು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ 2 ಬಾರಿ ಅವರನ್ನ ಸೋಲಿಸುವಂತ ಪ್ರಯತ್ನಗಳು ಆ ಸಂದರ್ಭ ಆಗಿದ್ದು ಕೂಡ ನಮ್ಗೆ ಗೊತ್ತಿದೆ. ಎಲ್ಲಿವರೆಗೂ ಅಂದ್ರೆ ಗೌರವ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ ಏನಿದೆ ಲೋಕಸಭಾ ಕ್ಷೇತ್ರ, ಮುಂದೆ ಅಕಸ್ಮಾತ್ ನಿಂತ್ಕೊಂಡು ಗೆದ್ಬಿಡ್ತಾರೆ ಅಂತ ಹೇಳಿ ಆ ಕ್ಷೇತ್ರವನ್ನ ಬಾಂಗ್ಲಾದೇಶಕ್ಕೆ ದೇಶ ವಿಭಜನೆ ಆದಾಗ ಆ ಲೋಕಸಭಾ ಕ್ಷೇತ್ರನೇ ಅಲ್ಲಿಗೆ ಬಾಂಗ್ಲಾದೇಶಕ್ಕೆ ಮಧ್ಯ ಆಗಿದ್ದು ಕೂಡ ನಮಗೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ. ಅದೇ ಅತ್ಯಂತ ನಮ್ಮಿಂದ ಹೇಳಕ್ಕೆ ಇಚ್ಛೆ ಬರ್ತಾನೆ, ಅಂತ ಒಬ್ಬ ಮಹಾನ್ ನಾಯಕನಿಗೆ ಮೊನ್ನೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಅಷ್ಟು ತಡವಾಗಿ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲಿವರೆಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು ಆ ವ್ಯಕ್ತಿಗೆ ನಾರಾಯಣ್ ಕದ್ರೌಲ್ ಅಂತ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರನ್ನೇ ಸೋಲಿಸಿದ್ರು, ಪಾಪ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. ಪಾಪ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ನಂತರ ಮೊನ್ನೆ 1990ರಲ್ಲಿ ಭಾರತ ರತ್ನ ಘೋಷಣೆ ಆಗಿದ್ದು ನಮ್ಗೆ ಗೊತ್ತಂತ ವಿಚಾರ. ಅದೇ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಬರುವಂತ ದಿನದಲ್ಲಾದ್ರೂ ಕೂಡ ಅವರ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಸರ್ಕಾರ ನಡೆಸುವಂತ ನಮ್ಮೆಲ್ಲರ ಒಂದು ಕಾರ್ಯಕ್ರಮಗಳು ಇರಬೇಕು. ಮತ್ತೆ ಪ್ರಾಮಾಣಿಕವಾಗಿ ಆ ನಡವಳಿಕೆ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದಾಗ ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿಯನ್ನು ಕೂಡ ಆಚರಣೆ ಮಾಡಿದ್ದು ಕೂಡ ಸಾಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇಡೀ ದೇಶಾದ್ಯಂತ ನಮ್ಮ ಬಡ ಮಕ್ಕಳಿಗೆ ಅದು ಇತಿಹಾಸ ಪ್ರಸಿದ್ಧ ಘಾಟಿ ದೇವಾಲಯ. ಇಲ್ಲಿ ಬೇಡಿಕೊಂಡರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಪ್ರತೀತಿ ಇದೆ. ಅಲ್ಲದೆ ನಾಗದೋಷ ಕುಜದೋಷಗಳ ನಿವಾರಣೆಗೆ ಹೆಸರುವಾಸಿ. ಹೀಗಾಗಿ DK ಶಿವಕುಮಾರ್ ಅವರು ಘಾಟಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಭಕ್ತಿಭಾವದಿಂದ ಪೂಜೆಗೆ ಮುಂದಾದರು. ಜೊತೆಗೆ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಬೇಡ್ಕೊಂಡ್ರು. ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿ 1 ಗಂಟೆಗೂ ಹೆಚ್ಚು ಕಾಲ ದೇವರಿಗೆ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಕಳೆದ 30 ವರ್ಷಗಳ ಹಿಂದೆ ದೇವಾಲಯಕ್ಕೆ ಭೇಟಿ ನೀಡಿ ಆಗ ಸರ್ಪದೋಷ ನಿವಾರಣೆ ಪೂಜೆ ಮಾಡಿಸಿದ್ದು, ನಂತರ 2ನೇ ಬಾರಿಗೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಆಗಮಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಷ್ಟದ ದಿನಗಳಲ್ಲಿ ನನ್ನ ಸ್ನೇಹಿತರು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದರು. ಪ್ರಾರ್ಥನೆಗೆ ಈಗ ಫಲ ಸಿಕ್ಕಿದೆ. ಬಹಳ ದಿನಗಳಿಂದ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೆ, ಸಾಧ್ಯವಾಗಿರಲಿಲ್ಲ. ಇಂದು ಬಂದೇ ಬರಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ. ಬಹಳ ಸಂತೋಷವಾಯಿತು ಅಂತ ಹೇಳಿದ್ದಾರೆ. ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರ
ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಭಾಳ ಇತಿಹಾಸ ಇದೆ. ನಾನು ಭಾಳ ದಿನದಿಂದ ಇಲ್ಲಿಗೆ ಬರಬೇಕು ಅಂತಿದ್ದೆ. ನನ್ನ ಕಷ್ಟ ಕಾಲದಲ್ಲಿ ನಮ್ಮ ಸ್ನೇಹಿತರೆಲ್ಲ ಅರಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಬರಬೇಕು ಅಂತ ನಿಗದಿ ಮಾಡಿದ್ರೆ ಮುಂದಕ್ಕೆ ಆಗ್ತಾಯಿತ್ತು. ಇವತ್ತು ಬರಲೇಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ. ಪೂಜಾ ವಿಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಭಾಳ ಸಂತೋಷ ಆಗಿದೆ. ಇದಕ್ಕೆ ನಮ್ಮ ಸರ್ಕಾರ, ನಮ್ಮ ಮುನಿಯಪ್ಪನವರು, ರಾಮಲಿಂಗಾರೆಡ್ಡಿಯವರೆಲ್ಲ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಲಿಕ್ಕೆ ಇದನ್ನು ಈಗಾಗಲೇ ನಾವೊಂದು ಅಥಾರಿಟಿ ಮಾಡಿ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ. ಇದು ಒಂದು ದೊಡ್ಡ ಯಾತ್ರಿಕವಾದಂಥ ಸ್ಥಳ ಆಗ್ತದೆ ಮತ್ತು ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಈ ದೇವಾಲಯದಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಆಗುವಂಥದ್ದು. ನಾನು ಕೂಡ ನಾನು ಇದನ್ನು ಸರ್ಪ ಸಂಸ್ಕಾರ ಮಾಡಿದ್ದೆ. ಒಂದು 30 ವರ್ಷದಿಂದ ನಾನು, ನನ್ನ ಧರ್ಮಪತ್ನಿ ಎಲ್ಲ ನಾವೆಲ್ಲ ಬಂದು, ನಮ್ಮ ಕುಟುಂಬದವರೆಲ್ಲ ಬಂದು ಸರ್ಪ ಸಂಸ್ಕಾರ ಕೂಡ ಕಾರ್ಯಕ್ರಮ ನಿರ್ವಹಿಸಿದ್ದೆ. ಭಾಳ ದಿನದಿಂದ ನಾನು ಇಲ್ಲಿ ಸಂಪರ್ಕವನ್ನು ಇಟ್ಕೊಂಡು ಬಂದಿದ್ದೇನೆ. ಸೊ ಆ ದೃಷ್ಟಿಯಿಂದ ಬಂದಿದ್ದೇವೆ. ಸರ್ಕಾರ ಕೂಡ ಮುಂದಕ್ಕೆ ಮುನಿಯಪ್ಪನವರ ಮುಖಂಡತ್ವದಲ್ಲಿ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದೇವೆ. ಆ ಮಾಹಿತಿ ಹಂಗೆ ನಾವೆಲ್ಲ 100% ನಮ್ಮ ಇಲ್ಲಿ ಏನು ವ್ಯವಸ್ಥೆ ಇದೆಯೋ ಅದರಲ್ಲಿ ಸಂಪೂರ್ಣವಾಗಿ ನಾವು ವ್ಯವಸ್ಥೆ ಮಾಡಿಕೊಂಡ್ವಿ. ಮತ್ತು ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ಹೇಳಿಕೊಂಡ್ರು. ಸೇವೆಯಲ್ಲಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಗಂಧಾಭಿಷೇಕ, ಭಸ್ಮಾಭಿಷೇಕ ಈ ಎಲ್ಲ ಸೇವೆಗಳನ್ನು ಮಾಡಿ ಅವರ ಜನ್ಮ ಜಾತಕದಲ್ಲಿರುವಂತಹ ಯಾವುದೇ ರೀತಿ ದೋಷಗಳಿದ್ರೂ ಎಲ್ಲ ಪರಿಹಾರ ಆಗಿ ಅವರಿಗೆ ದೃಷ್ಟಿದೋಷ ಆಗಿರ್ಬೋದು, ಶತ್ರುಬಾಧೆ ಆಗಿರ್ಬೋದು, ಎಲ್ಲ ಒಂದು ಸಂಕಲ್ಪ ಮಾಡಿಕೊಂಡು ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಯಾವುದೇ ಅಡೆತಡೆಗಳಿಲ್ದಿರ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸುಸೂತ್ರವಾಗಲಿ. ಆ ಸುಬ್ರಹ್ಮಣ್ಯ ದೇವರು ಅವರಿಗೆ ವೇದೋಕ್ತವಾಗಿ ಶತಸಂವತ್ಸರ ದೀರ್ಘಾಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲ ಅರ್ಚಕರು ಪ್ರಾರ್ಥನೆ ಮಾಡಿ ಮಹಾಮಂಗಳಾರತಿ ಸಮೇತವಾಗಿ ಅವರಿಗೆ ಪೂಜೆಯನ್ನು ಮಾಡಿಕೊಟ್ವಿ. ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತಕಾರಿ ಸುದ್ದಿ ಇದು. ಹಿರಿಯ ನಟ, ದಶಕಗಳ ಕಾಲ ಪ್ರೇಕ್ಷಕರನ್ನು ರಂಜಿಸಿದಂಥ ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಹಲವು ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ರಾತ್ರಿ 2:30 ಸುಮಾರಿಗೆ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ ಅಂತ ತಿಳಿದುಬಂದಿದೆ. ಸುಲ್ತಾನ್ ಪಾಳ್ಯದ ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. 1949ರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದರು. 1985ರಲ್ಲಿ ಪಿತಾಮಹ ಸಿನಿಮಾದ ಮೂಲಕ ಅವರು ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ. ನಂತರ ಬೆಟ್ಟದ ತಾಯಿ, ಪೊಲೀಸನ ಹೆಂಡತಿ, ತರ್ಲೆ ನನ್ನ ಮಗ, ಹೀಗೆ ಹಲವು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ನಟಿಸಿದರು. 2016ರಿಂದ ಈಚೆಗೆ ಅವರು ಚಿತ್ರರಂಗದಲ್ಲಿ ಅಷ್ಟೇನೂ ಆಕ್ಟಿವ್ ಆಗಿರಲಿಲ್ಲ. 2022ರ ಮಠ ಮತ್ತು 23ರ ಉಂಡೆನಾಮ ಚಿತ್ರದಲ್ಲಿ ಅವರು ನಟಿಸಿದರು. ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬರೋಕ್ಕೆ ಈ ಒಂದು ಕಾರಣ ಇದೆ. ಜನಾರ್ದನ್ ಅವರು ಚಿತ್ರದುರ್ಗ ಸಮೀಪ ಹೊಳಲ್ಕೆರೆಯಲ್ಲಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವರಿಗೆ ಕಲೆಯ ಬಗ್ಗೆ ಆಸಕ್ತಿ ಇತ್ತು. ನಾಟಕಗಳನ್ನು ಮಾಡ್ಕೊಂಡಿದ್ರು ಅವರು. ಅವರ ನಾಟಕಗಳನ್ನು ನೋಡಿದಂಥ ದಿನೇಂದ್ರ ಗೋಪಾಲ್ ಅವರು ಇಂಪ್ರೆಸ್ ಆದರು. ಬೆಂಗಳೂರಿಗೆ ಬರೋಕ್ಕೆ ಹೇಳಿದರು. ನಂತರ 1.5 ವರ್ಷ ಬಿಟ್ಟು ಜನಾರ್ದನ್ ಅವರು ಬೆಂಗಳೂರಿಗೆ ಬಂದರು. ಅವರು ಊರಿಗೆ ಉಪಕಾರಿ ಸಿನಿಮಾದಲ್ಲಿ ವಜ್ರಮುನಿ ಬಾಡಿಗಾರ್ಡ್ ಪಾತ್ರ ಮಾಡಿದರು.
ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿದ್ದರು. ಜನಾರ್ದನ್ ಅವರು ಸುಮಾರು 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಾಟಕಗಳಿಂದ ಆರಂಭವಾದಂಥ ಅವರ ಕಲಾ ಬದುಕು ನಂತರ ಸಿನಿಮಾದತ್ತ ಹೊರಳಿತು. ಸಣ್ಣ ಪುಟ್ಟ ಪಾತ್ರಗಳನ್ನೇ ಮಾಡಿಕೊಂಡಿದ್ದ ಅವರು ಆರಂಭದಲ್ಲಿ ಚಿತ್ರರಂಗದಲ್ಲೇ ಸಮಯ ಕಳೆದರು. ನಂತರ ದಿನಗಳವರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬರೋಕ್ಕೆ ಶುರುವಾಯಿತು. ಅವರು ಚಿತ್ರರಂಗದಲ್ಲಿ ಬೇಡಿಕೆಯ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದರು. ಜನಾರ್ದನ್ ಅಂತಂದರೆ ಅವರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ವಿಶೇಷವಾದಂಥ ದೇಹ ಭಾಷೆ ಅವರಿಗೆ ಸಿದ್ಧಿಯಾಗಿತ್ತು. ಹಾಸ್ಯ ಪಾತ್ರಕ್ಕೆ ಅದು ಸರಿಯಾಗಿ ಲಗತ್ತಾಗಿ ಹೊಂದಿಕೆ ಆಗ್ತಾಯಿತ್ತು ಅವರ ದೇಹ ಭಾಷೆ. ಹಾಗಾಗಿ ಬ್ಯಾಂಕ್ ಜನಾರ್ದನ್ ಬಂದರು ಅಂತಂದರೆ ಅಲ್ಲೊಂದು ನಗು ಉಕ್ತಾ ಇತ್ತು. ಯಾಕಂದರೆ ಬ್ಯಾಂಕ್ ಜನಾರ್ದನ್ ಅವ್ರನ್ನ ಬೇರೆ ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇದ್ದಿಲ್ಲ. ಅಂತಹ ಒಬ್ಬ ಅಭಿಜಾತ ಕಲಾವಿದ. ನಟನೆಯನ್ನು ಮಾಡ್ಬೋದು, ಆದರೆ ಹಾಸ್ಯ ನಟನೆ ಏನಿದೆ ಅದು ಸುಲಭ ಅಲ್ಲ. ಬೇರೆ ಯಾವುದೇ ನಟನೆಗಿಂತ ಹಾಸ್ಯ ನಟನೆಗೆ ಆ ನಟನೆಯ ಸವಾಲು ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಆ ಹಾಸ್ಯ ನಟನೆಯಿಂದ ಪ್ರೇಕ್ಷಕರು ಭಾಳಷ್ಟು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅವನ ಮಾತುಗಳಿಂದ, ಅವನ ಹಾವಭಾವಗಳಿಂದ ಅಲ್ಲಿ ಒಂದು ನಗು ಬರಬೇಕು ಅಂತೇಳಿ. ಹಾಗಾಗಿ ಅಂಥ ನಗುವನ್ನು ಪ್ರೇಕ್ಷಕರಲ್ಲಿ ಹುಟ್ಟುವಂತೆ ಮಾಡೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಅದನ್ನು ಬ್ಯಾಂಕ್ ಜನಾರ್ದನ್ ಅದ್ಭುತವಾಗಿ ಮಾಡ್ತಾಯಿದ್ರು. ಎಲ್ಲೋ ಅತಿರೇಕ ಅನ್ನಿಸಿದ ರೀತಿಯಲ್ಲಿ ಅವರು ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು. ನೀವು ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾದಲ್ಲೇ ನೋಡಿರ್ಬೋದು. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವರು ಮಾಡಿದಂಥ ಪಾತ್ರ ಏನಿದೆ ಅದು ಅವ್ರು ನೋಡ್ತಿದ್ದಂಗೆ ನಗು ಹುಟ್ಟೋ ರೀತಿಯಲ್ಲಿತ್ತು. ಹೀಗೆ ಪಾತ್ರಗಳನ್ನು ಸವಾಲಿನಂತೆ ಸ್ವೀಕರಿಸಿ ಆ ಪಾತ್ರಕ್ಕೆ ಜೀವ ತುಂಬಿ ನಟಿಸ್ತಾ ಇದ್ದಂಥ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರು ಇನ್ನಿಲ್ಲ. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಂದು ಮಧ್ಯರಾತ್ರಿಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಇಂದು ಮಧ್ಯರಾತ್ರಿಯಿಂದಲೇ ಸೇವೆ ಬಂದ್ ಮಾಡಲಿವೆ. ಈ ಕಾರಣದಿಂದ ಹಲವು ಸೇವೆಗಳಿಗೆ ಬಿಸಿ ತಟ್ಟಲಿದೆ. 6 ತಿಂಗಳಲ್ಲಿ ಸರ್ಕಾರ 2 ಬಾರಿ ಡೀಸೆಲ್ ದರ ಜಾಸ್ತಿ ಮಾಡಿದೆ. ಡೀಸೆಲ್ ದರ ಇಳಿಸಬೇಕು ಹಾಗೂ ಇನ್ನೂ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಲಾರಿ ಮಾಲೀಕರು ಏಪ್ರಿಲ್ 14ರ ಗಡುವು ಕೊಟ್ಟಿದ್ದರು. ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸಿಲ್ಲ. ಹೀಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಮುಂದಾಗಿದೆ.
ಲಾರಿ ಮುಷ್ಕರದಿಂದ ಹಲವು ಸೇವೆಗಳಲ್ಲಿ ವ್ಯತ್ಯಾಸ ಆಗುತ್ತೆ. 6 ಲಕ್ಷ ಲಾರಿಗಳು ನಿಲುಗಡೆ ಆಗ್ತವೆ. ಭಾಳ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ವರ್ಕ್ ಅಂತ ಹೇಳ್ತೇವೆ, ಕಟ್ಟಡ ನಿರ್ಮಾಣ ಕಾಮಗಾರಿ, ಅದಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಕಲ್ಲು, ಮರಳು ಲಾರಿ, ಗೂಡ್ಸ್ ಲಾರಿ ಇವುಗಳು ನಿಲ್ತವೆ. ಇನ್ನು ಭಾಳ ಮುಖ್ಯವಾಗಿ ಆಹಾರ ಮತ್ತು ಏನು ಸರಬರಾಜು ಇದೆ, ನಾಗರಿಕ ಸರಬರಾಜು ವ್ಯವಸ್ಥೆ ಏನಿದೆ ಅದಕ್ಕೂ ಸಹ ಸಮಸ್ಯೆ ಆಗುವ ಹಾಗೆ ಕಾಣ್ತಾ ಇದೆ. ಅಕ್ಕಿ ಸಾಗಿಸೋ ಲಾರಿಗಳ ಸಂಚಾರ ಸ್ಥಗಿತಗೊಳ್ಳುತ್ತೆ. ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲನ್ನು ಸಾಗಿಸ್ತಾ ಇದ್ದಂಥ ತೈಲ ವಾಹನಗಳು ಅವುಗಳು ಸಹ ಸಂಚಾರವನ್ನು ನಿಲ್ಲಿಸ್ತಾ ಇದ್ದಾವೆ. ಜೊತೆಗೆ ಬೇರೆ ರಾಜ್ಯದ ಲಾರಿಗಳಿಗೆ ರಾಜ್ಯಕ್ಕೆ ಪ್ರವೇಶ ಕೊಡೋಲ್ಲ ಅಂಥೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಈಗಾಗಲೇ ಹೇಳಿದ್ದಾರೆ ಅವರು. ಹಾಗಾಗಿ ಏಪ್ರಿಲ್ 15ರಂದು ಒಂದಿನ ಏರ್ಪೋರ್ಟ್ ಟ್ಯಾಕ್ಸಿಯನ್ನು ರಸ್ತೆಗೆ ಇಳಿಸದಿರೋಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಸಹ ನಿರ್ಧಾರ ಮಾಡಿದೆ. ಅಂದರೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಸಹ ಓಡಾಡೋದಿಲ್ಲ. ಆದರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇಲ್ಲ ಅವರು. ಒಟ್ಟಾರೆ ಏನಾಗ್ತಿದೆ ಅಂದರೆ ಸರಕು ಸಾಗಾಟ ಬಂದಾಗುತ್ತೆ. ಇದರ ನೇರ ಪರಿಣಾಮ ಜನಸಾಮಾನ್ಯರ ಮೇಲಾಗುತ್ತೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇದಕ್ಕೆ ಸರ್ಕಾರ ಪರ್ಯಾಯವಾಗಿ ಒಂದು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಈ ಹಿಂದೆ ಲಾರಿ ಮುಷ್ಕರ ಆದಂಥ ಸಂದರ್ಭದಲ್ಲಿ ಸರ್ಕಾರವೇ ಲಾರಿಗಳನ್ನು ಬೀದಿಗೆ ಇಳಿಸಿತ್ತು, ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಸರಕು ಸಾಗಣೆ ವಾಹನಗಳನ್ನು. ಮತ್ತು ಕೆಲವು ಲಾರಿಗಳಿಗೆ ಪೊಲೀಸ್ ಬಂದೋಬಸ್ತನ್ನು ಕೊಟ್ಟು ಭಾಳ ಮುಖ್ಯವಾಗಿ ದಿನಸಿ ಸರಬರಾಜು ಏನಿದೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರೇಷನ್ ಅಂಗಡಿಗಳಿಗೆ ಸರಬರಾಜು ಆಗಬೇಕಲ್ವ, ಅದನ್ನು ಸರಬರಾಜು ಮಾಡೋದಕ್ಕೆ ಮತ್ತು ಜನರ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡಲಿಕ್ಕೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಲಾರಿಗಳನ್ನು ಸಂಚಾರ ಅವಕಾಶ ಕೊಟ್ಟಿತ್ತು. ಈ ಬಾರಿ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಇನ್ನು ಲಾರಿ ಮಾಲೀಕರ ಸಂಘದ ಮತ್ತೊಬ್ಬ ನಾಯಕ ಚೆನ್ನೇಗೌಡ ಅವರು ಬೆಂಬಲ ಇಲ್ಲ ಅಂತ ಹೇಳಿದರೆ ಅದು ಯಾವ ರೀತಿ ಆಗುತ್ತೋ, ಅದರ ಪರಿಣಾಮ ಏನಾಗಿದೆಯೋ ನೋಡಬೇಕಾಗಿದೆ. ಇನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧೆಡೆ ಎಂದು ಗುಡುಗು ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗದಲ್ಲಿ ಮಳೆಯಾಗುತ್ತೆ. ತುಮಕೂರು, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯಪುರ, ಯಾದಗಿರಿ, ಕಲಬುರಗಿ, ಬೀದರ್, ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡದಲ್ಲಿ ಒಣ ಹವೆ ಇರುತ್ತೆ. ಇನ್ನು ಎನ್ಆರ್ಪುರ, ಧರ್ಮಸ್ಥಳ, ಜಯಪುರ, ಸರಗೂರು, ಹಾವೇರಿ, ಕೃಷ್ಣರಾಜಪೇಟೆ, ಮಾಗಡಿ, ಚಿತ್ರದುರ್ಗ, ಟಿಜಿಹಳ್ಳಿ, ಕೋಲಾರ, ಚಿಕ್ಕಮಗಳೂರು, ಶೃಂಗೇರಿ, ಗುಬ್ಬಿ, ಕುಣಿಗಲಲ್ಲಿ ಕಳೆದ 24 ಗಂಟೆಯಲ್ಲಿ ಉತ್ತಮ ಮಳೆಯಾಗಿದೆ. ಕಲಬುರಗಿಯಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿತ್ತು. ಬೆಂಗಳೂರಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇದ್ದು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮಧ್ಯ ಕರ್ನಾಟಕದಲ್ಲಿ ಶನಿವಾರ ಮತ್ತು ಭಾನುವಾರ ಭಾರೀ ಮಳೆಯಾಗಿದೆ. ಶಿವಮೊಗ್ಗದಲ್ಲಂತೂ ಶನಿವಾರ ಬಂದಂಥ ಮಳೆ ಗಾಳಿ ಏನಿದೆ ಅದೊಂದು ರೀತಿ ಜನಜೀವನವನ್ನು ಒಂದು ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಮಾಡ್ತು ಅಂತ ಹೇಳ್ಬೋದು. ಅಷ್ಟು ರಭಸವಾಗಿ ಗಾಳಿ ಬೀಸ್ತಾ ಇತ್ತು. ಆಲಿಕಲ್ಲಿನ ಮಳೆ ಸಹ ಸುರಿತು ಶನಿವಾರದ ದಿನ. ಇನ್ನು ಭಾನುವಾರ ಸಹ ಶಿವಮೊಗ್ಗ ಮತ್ತು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಹಾಗಾಗಿ ಕಳೆದ 48 ಗಂಟೆಗಳಲ್ಲಿ ನಿರೀಕ್ಷೆಗೆ ಮೀರಿದಷ್ಟು, ಅಂದರೆ ಮುಂಗಾರು ಪೂರ್ವ ಮಳೆ ಹೀಗೆ ಬರುತ್ತೆ ಅಂತ ನಿರೀಕ್ಷೆ ಯಾರಿಗೂ ಇದ್ದಿಲ್ಲ. ಅಷ್ಟು ಮಳೆ ಕಳೆದ 24 ಗಂಟೆಯಲ್ಲಿ ಆಗಿದೆ. ಇನ್ನು ಈ ಮಳೆ ಮತ್ತೆ ಇವತ್ತು ಅಂದರೆ ಸೋಮವಾರವೂ ಸಹ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬರೀ ಶಿವಮೊಗ್ಗ ಮಾತ್ರ ಅಲ್ಲ, ಒಂದು ಉಡುಪಿ, ದಕ್ಷಿಣ ಕನ್ನಡ, ಕರಾವಳಿಯ ಜಿಲ್ಲೆಗಳಾಗಿರ್ಬೋದು, ಮತ್ತು ಮಧ್ಯ ಕರ್ನಾಟಕದ ಜಿಲ್ಲೆಗಳಾಗಿರ್ಬೋದು, ಮತ್ತು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು,
ಧಾರವಾಡ, ಗದಗ, ಹಾವೇರಿಯಲ್ಲೂ ಸಹ ಮಳೆ ಆಗುತ್ತೆ ಅಂತ ಹೇಳಿದೆ ಹವಾಮಾನ ಇಲಾಖೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ, ಹಾಸನ, ಕೊಡಗು ಅಲ್ಲೂ ಸಹ ಮಳೆ ಆಗುತ್ತೆ ಅಂತ ಹೇಳಿದೆ. ಮಂಡ್ಯ, ಮೈಸೂರು, ರಾಮನಗರ ಇಲ್ಲೆಲ್ಲ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಈಗ ಮುನ್ಸೂಚನೆಯನ್ನು ಕೊಟ್ಟಿದೆ. ಮುಂಗಾರು ಪೂರ್ವ ಮಳೆ ಭಾರೀ ಆಗ್ತಾಯಿದ್ದು ಜನರಲ್ಲಿ ಒಂದು ರೀತಿ ಬೇಸಿಗೆಯ ಬಿಸಿ ಕಡಿಮೆ ಆದಂಥ ಒಂದು ಸಂತೋಷ ಒಂದು ಕಡೆ ಆದರೆ, ಮುಂಗಾರು ಪೂರ್ವ ಮಳೆ ಹೇಗಿದ್ದರೆ ಮುಂಗಾರು ಹೇಗಿರುತ್ತೆ ಅಂತಕ್ಕಂಥ ಆತಂಕವೂ ಸಹ ಇದೆ. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಪೈಶಾಚಿಕ ಕೃತ್ಯಗಳು ನಡೀತಾನೇ ಇವೆ. ಹುಬ್ಬಳ್ಳಿಯಲ್ಲಿ ನಾಗರಿಕ ಸಮಾಜ ತಲೆತಗ್ಗಿಸುವಂಥ ಭೀಕರ ಘಟನೆ ನಡೆದಿತ್ತು. ಹುಬ್ಬಳ್ಳಿಯ ಅಧ್ಯಾಪಕ ನಗರದಲ್ಲಿ 5 ವರ್ಷದ ಬಾಲಕಿಯ ಶವ ಶೌಚಾಲಯದ ಒಳಗೆ ಪತ್ತೆಯಾದಂಥ ಆಘಾತಕಾರಿ ಘಟನೆ ಇದು. ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಲಾಗಿತ್ತು ಅಂತ ಸ್ಥಳೀಯರು ಮತ್ತು ಪೋಷಕರು ಆರೋಪಿಸಿದರು. ಪ್ರಕರಣ ದಾಖಲಿಸಿಕೊಂಡ ಹುಬ್ಬಳ್ಳಿ ಪೊಲೀಸರು ಆರೋಪಿಯನ್ನು ಕೇವಲ 6 ಗಂಟೆಯಲ್ಲಿ ಕಂಡಿಡಿದು ಪತ್ತೆ ಮಾಡಿ ಆತ ತಪ್ಪಿಸಿಕೊಳ್ಳೋಕ್ಕೆ ಹೋದಾಗ ಗುಂಡಾರಿಸಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ. ಬಾಲಕಿಯ ತಂದೆ ಕೆಲಸಕ್ಕೆ ಹೋದಾಗ ಈ ಘಟನೆ ನಡೆದಿತ್ತು. ಬಾಲಕಿ ತಾಯಿ ಮನೆಯೊಳಗೆ ಕೆಲಸ ಮಾಡ್ತಾಯಿದ್ದು, ಹೊರಗೆ ಮಗು ಆಟ ಆಡ್ತಾ ಇತ್ತು. CCTV ದೃಶ್ಯಾವಳಿಯ ಪ್ರಕಾರ ಆರೋಪಿ ಬಾಲಕಿಯನ್ನು ಆಮಿಷವಾಗಿ ಕರ್ಕೊಂಡು ಹೋಗ್ತಿದ್ದು ಕಂಡುಬಂದಿದೆ. ಮಗಳು ಕಾಣೆಯಾಗಿದ್ದಾಳೆ ಅಂತ ತಾಯಿಗೆ ತಿಳಿದಾಗ ಆಕೆ ಸ್ಥಳೀಯರೊಂದಿಗೆ ಸೇರಿ ಹುಡುಕಾಟ ನಡೆಸಿದ್ದಾರೆ. ಬಾಲಕಿಯ ಪೋಷಕರು ಕೊಪ್ಪಳದವರಾಗಿದ್ದು ಪೇಂಟಿಂಗ್ ಕೆಲಸಕ್ಕಾಗಿ ಹುಬ್ಬಳ್ಳಿಗೆ ಬಂದಿದ್ದರು. ಸ್ಥಳೀಯರ ಪ್ರಕಾರ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಬಳಕೆಯಾಗದ ಶೌಚಾಲಯದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. ಶವ ಪತ್ತೆಯಾದ ಕೂಡಲೇ ಸ್ಥಳೀಯರು, ವಿಶೇಷವಾಗಿ ಮಹಿಳೆಯರು, ಅಶೋಕನಗರ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈಗ ಪತ್ತೆಯಾಗಿರ್ತಕ್ಕಂಥ ಆರೋಪಿ ಏನಿದ್ದಾನೆ ಆತ ನೋಡ್ಬೋದು ನೀವು, CCTV ದೃಶ್ಯಾವಳಿಗಳಲ್ಲಿ ಆತ ಕಾಣ್ತಾ ಇದ್ದಾನೆ. ಆತ ಬಿಹಾರದವನು. ಈ ಪ್ರಕರಣವನ್ನು ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಕೇವಲ 6 ಗಂಟೆಯಲ್ಲಿ ಇವನನ್ನು ಬಂಧಿಸಿದರು. ನೋಡಿರಿ, ಅವರು ಆ ಮಗುವನ್ನು ಕರ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ CCTV ದೃಶ್ಯಾವಳಿಯಲ್ಲಿ. ಅವನನ್ನು ಕೇವಲ 6 ಗಂಟೆಯಲ್ಲಿ ಪತ್ತೆ ಮಾಡಿ ಬಂಧಿಸಿದ್ರು. ಆಗ ಬಂಧಿಸಿದಂಥ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂದಾಗಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ PSI ಅನ್ನಪೂರ್ಣ ಅವರು ಆರೋಪಿಗೆ ಮೊದಲು ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ. ಆವಾಗಲೂ ಸಹ ಅವನು ಕೇಳದೇ ಇದ್ದಾಗ ಮತ್ತೆ ಹಲ್ಲೆಗೆ ಪ್ರಯತ್ನ ಮುಂದುವರಿಸಿದಾಗ ಆರೋಪಿಯ ಮೇಲೆ ಗುಂಡು ಹಾರಿಸಿದ್ದಾರೆ. PSI ಅನ್ನಪೂರ್ಣ ಅವರು ಆರೋಪಿಗೆ ಗುಂಡು ಹಾರಿಸಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಆರೋಪಿ ರಿತೇಶ್ ಸಾವನ್ನಪ್ಪಿದ್ದಾನೆ. ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. To confirm his identity when he was taken to his place of stay to ascertain the details,
to ascertain the details of the accused, he tried assaulting the police and run away from the police custody. In the process, he has damaged the police vehicle also and assaulted, pelted stones at police staff also, police officer also. Meanwhile, one of our PSI Annapurna, she has opened fire in the air to prevent the accused from escaping from the police custody and further assaulting the police officers and staff. And also she has fired 2 rounds on the accused. One has hit his leg and another round as it is chest portion. He has been immediately brought to KMC for medical aid and treatment, and in the hospital he is declared dead. So we have to confirm his identity when he was taken to his place of stay to ascertain the details. ಹುಬ್ಬಳ್ಳಿಯಲ್ಲಿ ನಡೆದಂಥ ಶೂಟೌಟ್ ಪ್ರಕರಣವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ನೆರೆ ರಾಜ್ಯದಿಂದ ಬಂದು ಈ ರೀತಿ ಕೃತ್ಯ ಮಾಡೋದು ಸರಿಯಲ್ಲ. ಇಂತಹ ಪ್ರಕರಣಗಳನ್ನು ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸಲೇಬೇಕು. ನೆರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರೋರ ಮೇಲೆ ಸರ್ಕಾರ ಗಮನ ಹರಿಸುವಂತೆ ಮಾಡಲು ಮುಖ್ಯಮಂತ್ರಿ ಅಂತ ಮಾತಾಡ್ತೀನಿ. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕಿತ್ತು, ಅದು ಎನ್ಕೌಂಟರ್ ಮೂಲಕ ಆಗಿದೆ ಅಂತ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿದ್ರಿ, ಮಾಧ್ಯಮದಲ್ಲೂ ಕೂಡ ನಾನು ನೋಡಿದ್ದು, ಇದನ್ನು ಭಾಳ ಖಂಡನೆ ಮಾಡಬೇಕಂತೆ. ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನು ಕಾನೂನಲ್ಲಿದೆ ಕೊಡಬೇಕಿಂತ ಅವರಿಗೆ. ಕೊನೆಗೆ ಅದು ಅಂತ್ಯ ಆಗಿರೋದು ಎನ್ಕೌಂಟ್ರಲ್ಲಿ ಆಗಿದೆ ಅಂತಕ್ಕಂಥದ್ದು ಇವತ್ತು ಮಾಹಿತಿಯನ್ನು ಬಂದಿದೆ. ಅದು ಡಿಸ್ಕ್ರಿಪ್ಷನ್ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿರ್ತಕ್ಕಂಥ ಕಮಿಷನರು, ಪೊಲೀಸ್ ಕಮಿಷನರು ಅದ್ರ ಮೂಲಕನೇ ನಾನು ನೋಡಿದ್ದು. ಅದನ್ನು ಏನೇನಾಯಿತು ಅದನ್ನೆಲ್ಲ ಮಾಧ್ಯಮದಲ್ಲಿ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಅವರು ಕೂಡ ಹೇಳಿದ್ದಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಮಕ್ಕಳು ಮುಗ್ಧವಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ಜವಾಬ್ದಾರಿಯನ್ನು ಸರ್ಕಾರ ಒಂದೇ ಅಲ್ಲದೆ, ಕಠಿಣವಾಗಿ ಶಿಕ್ಷೆ ಕೊಡೋದು ಒಂದೇ ಅಲ್ಲದೆ, ಇಂಥ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಕಾಪಾಡ್ತೀವಿ ಆ ಜವಾಬ್ದಾರಿಯನ್ನು ಅವರು ಏಜ್ ಲಿಮಿಟಿಗೆ ಬರೋವರೆಗೂ ಕೂಡ ಅವರ ಜವಾಬ್ದಾರಿಯನ್ನು ಸಮಾಜನೂ ತಗೊಳ್ಬೇಕಾಗತ್ತೆ. ಪೇರೆಂಟ್ಸ್ ಇರ್ಬೋದು, ತಂದೆ ತಾಯಿಯವರು ಇರ್ಬೋದು, ಶಾಲೆಗೆ ಬಂದಾಗ ಗುರುಗಳು ಇರ್ಬೋದು, ಇಲ್ಲಾಂದರೆ SDMC ಅವರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಾವೆಲ್ಲರೂ ಕೂಡ ಒಂದು ಕಡೆ ಗಮನ ಹಾಕ್ತಕ್ಕಂಥ ಸಂದರ್ಭ ಬಂದಿದೆ ಅಂಥೇಳಿ ಭಾವಿಸ್ತೀನಿ. ಇದನ್ನು ಭಾಳ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನೂ ಕೊಡಬೇಕು ಅಂಥೇಳಿ ಕಾನೂನಲ್ಲಿ ಏನಿದೆ ಅದು ಕೊಡೋದು. ಅದ್ರ ಜೊತೆಗೆ ಮಾಧ್ಯಮದಲ್ಲಿ ಮುಂಚೆನೂ ಕೂಡ ಬೆಳಗ್ಗೆ ಕೇಳಿದರು, ಈ ಅಕೌಂಟಬಿಲಿಟಿ ಬೇಕಾಗತ್ತೆ. ಯಾರು ನಮ್ಮ ರಾಜ್ಯಕ್ಕೆ ಬರ್ತಾರೆ, ಯಾರು ನಮ್ಮ ರಾಜ್ಯದಿಂದ ಹೋಗ್ತಾರೆ, ಆ ಕ್ಯಾಲ್ಕುಲೇಷನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೊಂದು ರೂಲ್ಸ್ನ ಸರ್ಕಾರದಿಂದ ತಂದು ಯಾರೇ ಬಂದು ಹೋಗೋವ್ರಿಗೂ ಕೂಡ ಯಾವ್ದಾದ್ರು ಒಂದು ಮೊಡಾಲಿಟಿ ಇರಬೇಕು, ಎಲ್ಲಿರ್ತಾರೆ, ಏನು, ಎಂಥದ್ದು ಅಂಥೇಳಿ. ಆವಾಗ ನಮಗೆ ಅಕೌಂಟಬಿಲಿಟಿ ಸಿಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ಆವಾಗ ಒಂದು ಭಯ ಭಕ್ತಿನೂ ತರ್ತಕ್ಕಂಥ ಕಾನೂನು ತಂದಾಗ ಇದೆಲ್ಲದೂ ಕೂಡ ಒಂದು ಹಂತಕ್ಕೆ ಬರುತ್ತೆ ಅಂಥೇಳಿ ಇದು ನನ್ನ ಅನಿಸಿಕೆ. ಮಾಧ್ಯಮದವರು ಕೂಡ ನೀವೆಲ್ಲರಿಗೂ ಕೂಡ ಈ ಥರ ಕೇಳೋದ್ರಿಂದ ನೋಡೋಣ ಕ್ಯಾಬಿನೆಟ್ಟಲ್ಲಿ, ಯಾಕೆಂದರೆ ಸರ್ಕಾರದ ಹಂತದಲ್ಲಿ ಆಗೋದ್ರಿಂದ ಅವ್ರವ್ರ ಇಲಾಖೆಯಲ್ಲಿ ಅವ್ರವರು ಸರ್ಕಾರದಲ್ಲಿ ನಾವು ಯಾವ ರೀತಿ ಇದನ್ನು ಕಾನೂನಿಗೆ ಸಹಕಾರ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ನಾವು ತರಬೇಕು, ಇದನ್ನು ಚರ್ಚೆ ಮಾಡಿ ಒಂದು ಇತಿಶ್ರೀ ಹಾಡಬೇಕಾಗತ್ತೆ. ಯಾಕೆಂದರೆ ನಮ್ಮನೆ ಮಕ್ಕಳಾಗ್ತಾರೆ, ಅದನ್ನು ಹಾಗೆ ಬಿಡೋದಕ್ಕೆ ಆಗೋದಿಲ್ಲ. ಖಂಡನೆ ಮಾಡೋದ್ರ ಜೊತೆಗೆ ಸರ್ಕಾರ ನಿಲ್ಲಬೇಕಾಗತ್ತೆ. ಆ ಜವಾಬ್ದಾರಿಯನ್ನು ಸರ್ಕಾರನೂ ಕೂಡ ತಗೊಳ್ಬೇಕಾಗತ್ತೆ ಅಂಥೇಳಿ ನನ್ನ ಅನಿಸಿಕೆ. ಅಕೌಂಟಬಿಲಿಟಿ ಬೇಕು. ಅಕೌಂಟಬಿಲಿಟಿಗೆ ಕಾನೂನನ್ನು ಭಾಳ ಸ್ಟ್ರಿಕ್ಟ್ ಆಗ್ತಾರೆ. ರಾಷ್ಟ್ರ ರಾಜಧಾನಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ IPLನ 29ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 12 ರನ್ಗಳಿಂದ ಮುಂಬೈ ಇಂಡಿಯನ್ಸ್ ಗೆಲುವು ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 205 ರನ್ ಗಳಿಸಿತು. ಮತ್ತೆ ವೈಫಲ್ಯಕ್ಕೊಳಗಾದ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ 18 ರನ್ ಗಳಿಸಿದಾಗ LBWಗೆ ಬಲಿಯಾದರು. ರಿಯಾನ್ ರಿಕಲ್ಟನ್ 41 ರನ್ ಗಳಿಸಿ ಕುಲ್ದೀಪ್ ಯಾದವ್ ಬೌಲಿಂಗ್ನಲ್ಲಿ ಬೋಲ್ಡ್ ಆದರು. ನಂತರ ಬಂದ ಸೂರ್ಯಕುಮಾರ್ ಯಾದವ್ 40, ತಿಲಕ್ ವರ್ಮಾ 59 ರನ್ ಗಳಿಸುವ ಮೂಲಕ ತಂಡದ ಮೊತ್ತವನ್ನು ಸ್ವಲ್ಪ ಹೆಚ್ಚಿಸಿದರು. ನಮನ್ ಧೀರ್ 38 ರನ್ ಗಳಿಸುವುದರೊಂದಿಗೆ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 205 ರನ್ ಕಲೆಯಾಯಿತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ವಿಪ್ರಾಜ್ ನಿಗಮ್ ಮತ್ತು ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದರೆ ಮುಖೇಶ್ ಕುಮಾರ್ 1 ವಿಕೆಟ್ ಪಡೆದರು. ಮುಂಬೈ ಇಂಡಿಯನ್ಸ್ ನೀಡಿದ 203 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭಿಕ ಜೇಕ್ ಫ್ರೇಜರ್, MC ಗುರ್ಕ್, ಚಹಾರ್ ಬೌಲಿಂಗ್ನಲ್ಲಿ ಕ್ಯಾಚ್ ನೀಡಿ ಯಾವುದೇ ರನ್ ಗಳಿಸದೆ ಶೂನ್ಯಕ್ಕೆ ಔಟ್ ಆದರು. ಬಳಿಕ ಅಭಿಷೇಕ್ ಪೋವೆಲ್ 33, ಕರಣ್ ನಾಯರ್ 89 ರನ್ ಗಳಿಸಿದರೆ KL ರಾಹುಲ್ ಕೇವಲ 15 ರನ್ ಗಳಿಸಿ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಅಕ್ಷರ್ ಪಟೇಲ್ 9 ರನ್ ಗಳಿಸಿ ಬೂಮ್ರಾ ಬೌಲಿಂಗ್ನಲ್ಲಿ ಔಟ್ ಆದರು. ಅಶುತೋಷ್ ಶರ್ಮಾ 17, ವಿಪ್ರಾಜ್ ನಿಗಮ್ 14 ರನ್ ಗಳಿಸಿ ಔಟ್ ಆದರೆ
ಮಿಚೆಲ್ ಸ್ಟಾರ್ಕ್ ಕೇವಲ 1 ರನ್ ಗಳಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ 19 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 193 ರನ್ಗಳನ್ನು ಗಳಿಸಲಷ್ಟೇ ಶಕ್ಯವಾಯಿತು. ಮುಂಬೈ ಇಂಡಿಯನ್ಸ್ 12 ರನ್ಗಳಿಂದ ಗೆಲುವಿನ ನಗೆ ಬೀರಿತು. ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಟಾಲಿವುಡ್ ನಟ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಲೆಜ್ನೇವಾ ಅವರು ತಿರುಪತಿಯಲ್ಲಿ ಮುಡಿಕೊಟ್ಟಿದ್ದಾರೆ. ಕೆಲವೇ ದಿನಗಳ ಹಿಂದೆ ಅವರ ಪುತ್ರ ಮಾರ್ಕ್ ಶಂಕರ್ ಸಿಂಗಾಪುರದಲ್ಲಿ ಅಗ್ನಿ ಅವಘಡದಿಂದ ಪಾರಾಗಿದ್ದ. 8 ವರ್ಷ ವಯಸ್ಸಿನ ಮಾರ್ಕ್ ಶಂಕರ್ಗೆ ಸುಟ್ಟ ಗಾಯಗಳಾಗಿದ್ದು ಆತ ಈಗ ಚೇತರಿಸಿಕೊಳ್ತಾ ಇದ್ದಾನೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಅವರನ್ನು ಭಾರತಕ್ಕೆ ವಾಪಸ್ ಕರೆದುಕೊಂಡು ಬರಲಾಗಿದೆ. ಈ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಲೆಜ್ನೇವಾ ಅವರು ತಿರುಪತಿಯಲ್ಲಿ ಮುಡಿಕೊಟ್ಟಿದ್ದಾರೆ. ಸದ್ಯ ವಿಡಿಯೋ ವೈರಲ್ ಆಗಿದ್ದು ಎಲ್ಲೆಡೆ ಹರಿದಾಡ್ತಾ ಇದೆ. ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಶಕ್ತ್ಯೋತ್ಸವವು ವಿಜೃಂಭಣೆಯಿಂದ ನಡೆದಿದೆ. ಶನಿವಾರ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಕರಗೋತ್ಸವದಲ್ಲಿ ಭಾಗಿಯಾಗಿದ್ದರು. ಮಸ್ತಾನ್ ದರ್ಗಾದಲ್ಲೂ ಕರಗಕ್ಕೆ ಪೂಜೆ ಸಲ್ಲಿಸಲಾಯಿತು. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಚೈತ್ರ ಮಾಸದ ಚೈತ್ರ ಪೂರ್ಣಿಮೆಯ ಚಂದ್ರನ ಬೆಳಕಲ್ಲಿ ಕರಗ ಸಾಗಿ ಬರ್ತಾ ಇರಬೇಕಾದ್ರೆ ನೆರೆದಿದ್ದ ಸಹಸ್ರಾರು ಭಕ್ತರು ಮಲ್ಲಿಗೆ ಹೂ ಅರ್ಪಿಸಿ ಗೋವಿಂದ ಗೋವಿಂದ ಅಂತ ಜೈಕಾರ ಹಾಕಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕರಗ ಧಾರ್ಮಿಕ ವಿಚಾರವಾಗಿದ್ದು ಇದರಲ್ಲಿ ಯಾರೂ ರಾಜಕೀಯ ಮಾಡಬಾರ್ದು. ಕರಗಕ್ಕೆ ಸರ್ಕಾರದಿಂದಲೇ ಅನುದಾನ ನೀಡೋದು ಗೊತ್ತಿದೆ. ನಿಯಮಾನುಸಾರ ಅನುದಾನ ನೀಡ್ತೇವೆ ಅಂಥೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಕರಗ. ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಮ್ಮಲ್ಲಿ ನಡೆಯುವಂಥ ಅಷ್ಟು ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. ಜೊತೆಗೆ ದ್ರೌಪದಿ ಧರ್ಮರಾಯ ಎಲ್ಲರೂ ಕೂಡ ಆರಾಧನೆ ಮಾಡಿದ್ದಾರೆ. ಒಂದು ಭಾವೈಕ್ಯತೆಗೆ ಒಂದು ದೊಡ್ಡ ಸಂಕೇತ. ಆ ಕರಗ ಧರ್ಮಕ್ಕೂ ಅದರಲ್ಲಿರಬೇಕು.
ಯಾರೊಬ್ಬರು ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ಸರಿ ವಿಚಾರ. ಟೀಕೆ ಅವಶ್ಯಕತೆ ಇಲ್ಲ. ಧರ್ಮದಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚತನ, ಅದನ್ನು ಮಾಡಬಾರ್ದು. ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಯಾರಾದ್ರೂ ಕೈಗೆ ದುಡ್ಡು ಕೊಡೋಕ್ಕಾಗಲ್ಲ. ಅದೊಂದು ಪದ್ಧತಿ ಇದೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ವಹಿಸ್ತೀವಿ. ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ. ಬಜೆಟಲ್ಲೇ ನಾವು ಸೊ ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಈ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, DC, AC ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ದತ್ತಿಗಳು ಕೂತ್ಕೊಂಡು ಕೆಲವು ಅವರು ಇಂಟರ್ನಲ್ ಇಶ್ಯೂಸ್ ಎಲ್ಲ ಸೆಟಲ್ಮೆಂಟ್ ಮಾಡಿಸ್ತಾರೆ. ಅದರಿಂದ ಭಾಳ ಚೆನ್ನಾಗಿ ನಡೀತು. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಮತ್ತು ದೇವಸ್ಥಾನದ ಸಮಿತಿಗೂ ಕೂಡ ಅಭಿನಂದಿಸ್ತೇನೆ. ಅವರು ಚೆನ್ನಾಗಿ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಕಾಪಾಡಿದ್ದಾರೆ. ಭಾಳ ಚೆನ್ನಾಗಿ ನಡೆದಿದೆ. ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇಂದು ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿದೆ. ಮಹಾನಗರ ಪಾಲಿಕೆ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಗೆ ಚಾಲನೆ ಕೊಡಲಾಯಿತು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಮಧು ಬಂಗಾರಪ್ಪ ಅವರು ಅಂಬೇಡ್ಕರ್ ಅವರ ಜೀವನವನ್ನು ನೆನೆದು ಅವರ ಸಾಧನೆಯನ್ನು ಸ್ಮರಿಸಿದರು. ಇಲ್ಲ ಸರ್, ಇದಾದ್ಮೇಲೆ ಅಂತಾರೆ. ನಾನು ಇದಕ್ಕೆ ಹೋಗಿದ್ದೆ ಸರ್, ಬಸ್ ಹೋಗಿದ್ದೆ ಸರ್. ಕಾಯ್ತಾ ಇದ್ದಾರೆ. ಮೊನ್ನೆ ಏನಾಯಿತು? ಹಿಂದೆ ಬಾಗುರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಭಾಳ ನಮ್ಮ ದೇಶಕ್ಕೆ, ಇಡೀ ಬೇರೆ ದೇಶಕ್ಕೂ ಕೂಡ ಒಂದು ಉದಾಹರಣೆ ಆಗ್ತಕ್ಕಂಥ, ಮಾದರಿ ಆಗ್ತಕ್ಕಂಥ ಒಂದು ಸಂವಿಧಾನವನ್ನು ಸೃಷ್ಟಿ ಮಾಡ್ತಕ್ಕಂಥ ಅವ್ರ ಜೊತೆಗೆ ಇವತ್ತು ಜನ್ಮದಿನದಂದು ಅವ್ರ ಜೊತೆಗೆ ಯಾರ್ಯಾರು ನಮ್ಮ ದೇಶಕ್ಕೆ, ಯಾಕೆಂದರೆ ವಿಭಿನ್ನವಾಗಿರ್ತಕ್ಕಂಥ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ, ಕಲ್ಚರು, ಸಂಸ್ಕೃತಿ ಎಲ್ಲ ಇಡೀ ವರ್ಲ್ಡಲ್ಲಿ ತೊಗೊಂಡಾಗ ನಮ್ಮಲ್ಲಿರ್ತಕ್ಕಂಥ ವಿಭಿನ್ನತೆ ಇನ್ನೆಲ್ಲೂ ಇಲ್ಲ. ಅದನ್ನೆಲ್ಲ ಕೂಡಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೊತೆಗಿರ್ತಕ್ಕಂಥವ್ರು ಯಾರ್ಯಾರು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಅವರ ಕೊಡುಗೆಗಳನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಭಾಳ ಹೆಮ್ಮೆ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಶಾಲೆಯಲ್ಲೂ ಕೂಡ ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ಹೇಳ್ತಕ್ಕಂಥದ್ದು ಸ್ವಂತ ಅವರೇ ಬೈಹಾಟ್ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಇನ್ನು ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾರತದ ಒಳ್ಳೆ ಪ್ರಜೆ ಆಗಲಿಕ್ಕೆ ಏನಾಗಬೇಕು ಅಂಥ ಒಂದು ಒಳ್ಳೆ ಇಲಾಖೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ. ಸಂವಿಧಾನ ಪೀಠಿಕೆಯನ್ನು ಭಾಳ ಅರ್ಥಪೂರ್ಣವಾಗಿ ನಿಭಾಯಿಸ್ತಕ್ಕಂಥದ್ದು, ಅದನ್ನು ನಡ್ಕೊಳ್ತಕ್ಕಂಥ ಜವಾಬ್ದಾರಿನೂ ಕೂಡ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಇಡೀ ಭಾರತ ದೇಶ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗೊಂದು ಪುಟ್ಟ ವಿರಾಮದ ನಂತರ ನಮ್ಮವರು ನಮ್ಮ ಸುದ್ದಿ ಮತ್ತೆ ಮುಂದುವರಿಯುತ್ತೆ.
ವಿರಾಮದ ನಂತರ ನಮ್ಮೂರು ನಮ್ಮ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಜಾತಿ ಗಣತಿ ಬಗ್ಗೆ ಯಾರೂ ಆರೋಪ ಮಾಡೋದು ಬೇಡ, ವೈಜ್ಞಾನಿಕವಾಗಿ ಜಾತಿ ಗಣತಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ PU ಫಲಿತಾಂಶದ ಬಗ್ಗೆಯೂ ಸಹ ಸಚಿವರು ಮಾತನಾಡಿದ್ದಾರೆ. PU ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ ರಾಜ್ಯಕ್ಕೆ ನಿರೀಕ್ಷೆಯ ಮಟ್ಟದಲ್ಲಿ ಫಲಿತಾಂಶ ಸಿಕ್ಕಿಲ್ಲ. ಈ ಕುರಿತು ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಕ್ಕಳಿಗೆ ಬಂಪರ್ ಆಫರ್ ನೀಡಿದ್ದಾರೆ. ಈ ಬಾರಿಯ PU ಪರೀಕ್ಷೆಯಲ್ಲಿ ಫೇಲ್ ಆದವರು ಮತ್ತೆ ಪರೀಕ್ಷೆ ಎದುರಿಸೋಕೆ ಯಾವುದೇ ಶುಲ್ಕ ಇರೋದಿಲ್ಲ. ಮುಂದಿನ ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕ ಸಿದ್ಧವಿದೆ ಅಂತ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವೈಜ್ಞಾನಿಕವಾಗಿ ಅಂಥೇಳಿ ಅವ್ರು ಹೇಳಿರ್ಬೋದು, ನೋ ಪ್ರಾಬ್ಲಮ್. ಬಟ್ ಇದು ಫೈನಲ್ ಅಲ್ಲ. ಫೈನಲ್ ಮಾಡಿದಾರ? ಫೈನಲ್ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಚರ್ಚೆಗೆ ಹೋಗ್ತದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಚರ್ಚೆಗೆ ಹೋಗುತ್ತೆ, ಹೋಗಲಿ, ನೋ ಪ್ರಾಬ್ಲಮ್. ಎಲ್ಲರೂ ಕೂಡ ಈಗ ನನ್ನ ಸಮಾಜದ ನಾನು ಏನೋ ಒಂದು ಹೇಳ್ಕೊಂಡಿರ್ತೀನಿ, ನಾನು ಎಲ್ಲಿ ಹೇಳಬೇಕೋ ನಾನು ಹೇಳ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲರಿಗೂ ಅವಕಾಶಗಳು ಗ್ಯಾರಂಟಿ ಇರ್ತದೆ. ಅವ್ರದ್ದೇ ಆಗಿರ್ತಕ್ಕಂಥ ಕೂಗುಗಳು ಏನಿದೆ ಅದು ಸರ್ಕಾರ ಕೇಳ್ತದೆ, ಆಮೇಲೆ ನಿರ್ಧಾರ ಆಗುತ್ತೆ. ಇದಾಗಬೇಕಿದು ಚರ್ಚೆ ಆದಾಗಲೇ ಒಂದು ಹಂತಕ್ಕೆ ಬರುತ್ತೆ. ಇಲ್ಲ ಅವೈಜ್ಞಾನಿಕ ಅಂತ ಹೇಳಿಬಿಟ್ರೆ ಅದು ಸರಿ ಆಗೋದಿಲ್ಲ. ಇದನ್ನು ಬಿಟ್ಟಾಗಲೇ ಗೊತ್ತಾಗ. ಆಮೇಲೆ ನಮ್ಮ ಕಮಿಟ್ಮೆಂಟ್ ಇತ್ತು, ಮ್ಯಾನಿಫೆಸ್ಟೋಲು ಕೂಡ ನಾವು ಇದೆಲ್ಲ ತರ್ತೀವಿ ಅಂತ. ಲೇಟ್ ಆಯಿತು, ತಂದಿದ್ದಾರೆ. ಇದು ಫೈನಲ್ ಅಂತ ಹೇಳಿ ನಾನು ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಆ ಸಮಿತಿಗೆ ಇಷ್ಟು ವರ್ಷದ ಹಿಂದೆ ಮಾಡಿರ್ತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಸರ್ಕಾರ ಇದನ್ನು ನೋಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಯಾರೂ ಗಾಬರಿ ಆಗೋದು ಬೇಡ. ಅದನ್ನು ಭಾಳ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಅದನ್ನು ತಗೊಳ್ತಾರೆ ಅಂತೇಳಿ ವಿಶ್ವಾಸ. ಸರಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನೋ ನಿಮ್ಮ ಮಾಧ್ಯಮದವ್ರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಇಯರ್ PUC ಎಕ್ಸಾಮ್ ಬಂತು, ಸ್ವಲ್ಪ ಡೌನ್ಫಾಲು ಆಯಿತು. ನಾನು ಮಾಧ್ಯಮದಲ್ಲಿ ಎಲ್ಲದೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಏನು ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆಪ್ಷನ್ಸ್ ತೊಗೊಳ್ಳಿ. ಆ್ಯಕ್ಚುಲಿ ಮಕ್ಕಳು ಏನೋ ಬರ್ತೀನಿ ಅಂದಿದ್ದಾರೆ, ನೋಡೋಣ, ನೀವು ಇಂಟ್ರ್ಯೂ ಮಾಡ್ಬೋದು ಅವ್ರನ್ನ, ಬಂದು ಥ್ಯಾಂಕ್ಸ್ ಹೇಳಬೇಕಂತೆ. ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಆಪ್ಷನ್ಸ್ ಕೊಟ್ಟಿದ್ರಿ, ಅದರೊಳಗೆ ಬೆಸ್ಟ್ 3 ಏನು ಟಾಪಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ ಅವಕಾಶ. ಆಮೇಲೆ ಭಾಳ ಸಂತೋಷ ಏನು ಅಂದರೆ ಈಗಾಗಲೇ 24ನೇ ತಾರೀಕು ಮತ್ತು 9ನೇ ತಾರೀಕು ಮೇ ಡೇಟು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಯಾವಾಗ ಎಕ್ಸಾಮ್ ಅಂತ. ಮುಂಚೆ ಏನಾಯ್ತು, ಸೆಕೆಂಡ್ ಆದಮೇಲೆ ಥರ್ಡ್ ಮಾಡ್ತಾಯಿದ್ವಿ, ಹಂಗೆ ಮಾಡಲಿಲ್ಲ. ನಾನು ಎಲ್ಲದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ. ಪ್ಲಸ್ ಬಡವರು ಫೇಲ್ ಆಗೋದು ಜಾಸ್ತಿ ಬಡವರು ಆಗ್ತಾರೆ, ಯಾಕೆಂದರೆ ಅವರು ಕಷ್ಟ ಶ್ರಮಜೀವಿ, ಅವ್ರಿಗೆ ಅನುಕೂಲ ಆಗಬೇಕಂತೇಳಿ, ಅವ್ರಿಗೆ ಯಾವುದೇ ಥರ ಬರ್ಡನ್ ಬರಬಾರ್ದು ಅಂಥೇಳಿ ಆರ್ಥಿಕವಾಗಿ ಈ ಸತಿ ಯಾವುದೇ ಥರ ಶುಲ್ಕ ಈ ವರ್ಷ ಮಾತ್ರ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಇರೋದಿಲ್ಲ. ಅದಕ್ಕೆ ದಯವಿಟ್ಟು ಬನ್ನಿ, ಧೈರ್ಯವಾಗಿ ಎಕ್ಸಾಮ್ಸ್ ತೊಗೊಳ್ಳಿ, ಇಂಪ್ರೂವ್ ಮಾಡೋದಕ್ಕೆ ತೊಗೊಳ್ಳಿ. ಯಾವ ಮಕ್ಕಳು ಫೇಲ್ ಆಗಿಲ್ಲ, ಸೆಕೆಂಡ್ ಇಯರ್ PUCಯಲ್ಲಿ ಯಾರೂ ಫೇಲ್ ಆಗಿಲ್ಲ. ಪಾಸ್ ಆಗದೇ ಇರೋರು 2, 3 ಆದಮೇಲೆ ನಿಮ್ಮ ತೀರ್ಮಾನ ಆಗೋದು. ಅದಕ್ಕೆ 2, 3 ತೊಗೊಂಡು ಪಾಸಾಗಿ ಮುಂದೆ ನಿಮ್ಮ ಹಾದಿಯನ್ನು ಹುಡ್ಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಅವ್ರ ಅನುಕೂಲಕ್ಕೆ ಮಾಡಿರೋದು. ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ದಾರೆ, ಮಕ್ಕಳು ವೆಲ್ಕಮ್ ಮಾಡಿದ್ದಾರೆ, ಪೇರೆಂಟ್ಸ್ ಫೋನ್ ಮಾಡಿದ್ದಾರೆ, ಬಂದು ಭೇಟಿ ಮಾಡಿದ್ದಾರೆ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ. ಇಲ್ಲ, ನಮಗೆ ಭಾಳ ಒಂದು ಕಾನ್ಫಿಡೆನ್ಸ್ ಸರ್ ಎಕ್ಸಾಮ್ ಬರೆಯೋದಕ್ಕೆ ಅಂತ. ಅದಕ್ಕೆ ನಾನು ಮಾಧ್ಯಮದಲ್ಲಿ ಇದು ಮಾಡೋದು, ಇದೊಂದು ಆರ್ಟಿಕಲ್ ಮಾಡಿ ಪ್ಲೀಸ್ ಮಕ್ಕಳಿಗೆ ಹೋಗಿ ಎಕ್ಸಾಮ್ ತೊಗೊಳೋದಕ್ಕೆ ಹೇಳಿ, ಏನು ಕಟ್ಟೋದು ಬೇಡ, ಹೋಗಿ ಎಕ್ಸಾಮ್ ತೊಗೋಬೇಕಷ್ಟೇ. ಸ್ಪೆಷಲ್ ಕ್ಲಾಸಸ್ಸು ಕೂಡ ಎಲ್ಲ ಸರ್ಕಾರಿ ಡೆಸಿಗ್ನೇಟೆಡ್ ಸ್ಕೂಲ್ಸಲ್ಲೂ ಕೂಡ ಕಾಲೇಜಸಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಮುಂದೆ ಯಾವ ರೀತಿ ಶೈಕ್ಷಣಿಕವಾಗಿ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅದನ್ನಾಗಲೇ ಇಲಾಖೆಗೆ
ಈ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿತ್ತು ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಅದನ್ನು ಆಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬ್ರೀಫಿಂಗ್ ಮಾಡಿದ್ದೀನಿ. ನಿನ್ನೆನೂ ಕೂಡ ಮೀಟಿಂಗ್ ಇತ್ತು. ಮೋಸ್ಟ್ಲಿ ನಾಳೆನೂ ಕೂಡ ಒಂದು ಮೀಟಿಂಗ್ ಇದೆ. ನಾವು ಕೆಲವು ಯೋಜನೆಗಳನ್ನ ತಂದಿದ್ದೀವಿ ಮಕ್ಕಳಿಗೆ ಸಹಕಾರ ಆಗೋ ರೀತಿಯಲ್ಲಿ. ಅದೆಲ್ಲೂ ಕೂಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅದರ ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಮಕ್ಕಳ ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ತೊಗೊಳ್ಳಿ. ನಿಮ್ಮ ಎಕ್ಸಾಮ್ ಇದು, ಏನು ದುಡ್ಡು ಕಟ್ಟೋದು ಬೇಡ, ಧೈರ್ಯವಾಗಿ ಎಕ್ಸಾಮ್ನ ತೊಗೊಳ್ಳಿ. ಯಾರೂ ನೀವು ಫೇಲ್ ಆಗಿಲ್ಲ, 2nd and 3rd ಆದಮೇಲೆ ಈ ಡಿಸಿಷನ್ ಆಗೋದು. ಏನಾದ್ರು ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ಎಕ್ಸಾಮ್ ತೊಗೊಂಡು ಪಾಸ್ ಆಗಿ. ಯಾರು ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾನು ಇನ್ನೂ ಚೆನ್ನಾಗಿ ಬರಿಬೋದು ಅಂತೇಳಿ ವಿಶ್ವಾಸ ಇತ್ತು, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮತ್ತೆ ಚೆನ್ನಾಗಿ ಓದಿ. 24ನೇ ತಾರೀಕಿಂದ 2ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 9ನೇ ತಾರೀಕಿಂದ 3ನೇ ಎಕ್ಸಾಮ್, ಮುಂದಿನ ತಿಂಗಳು 3ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎರಡನ್ನೂ ತೊಗೊಳ್ಳಿ. ಅದರೊಳಗೆ ಏನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತೀರ ಅದನ್ನು ನಿಮಗೆ ನಾವು ಮಾರ್ಕ್ಸಲ್ಲಿ ಹಾಕೋದ್ರಿಂದ ದಯವಿಟ್ಟು ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೋಸ್ಕರ ಮಾಡಿರೋದು. ತಂದೆ ತಾಯಿಯವ್ರಿಗೂ ನಾವು ಮನವಿ ಮಾಡ್ತೀನಿ, ಎಲ್ಲ ಶಾಲೆಗಳಿಗೂ ಕೂಡ ಮನವಿ ಮಾಡ್ತೀನಿ, ಮಕ್ಕಳನ್ನು ಮತ್ತೆ ಎಕ್ಸಾಮ್. ಬೆಲೆ ಏರಿಕೆಯ ಪರಿಣಾಮ ಉದ್ಯಾನ ನಗರಿ ಬೆಂಗಳೂರಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮೇಲಾಗಿದೆ. ಈ ಫಿಲ್ಟರ್ ಕಾಫಿ ಕುಡಿಯುವ ಮೊದಲು ಜನರು ಜೇಬು ಮುಟ್ಟಿ ನೋಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಹಾಲು ಹಾಗೂ ಕಾಫಿ ಪುಡಿ ಬೆಲೆ ಏರಿಕೆಯಾಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೋಟೆಲ್ಗಳು ಫಿಲ್ಟರ್ ಕಾಫಿಯ ದರವನ್ನು ಪರೀಕ್ಷೆ ಮಾಡಿದ್ದು 3 ರಿಂದ 5 ರೂಪಾಯಿ ಹೆಚ್ಚಾಗಿದೆ. ಇದರಂತೆ 15 ರೂಪಾಯಿ ಇದ್ದ ಒಂದು ಕಪ್ ಕಾಫಿ ಬೆಲೆ ಇದೀಗ 18 ರೂಪಾಯಿ ಆಗಿದೆ. ಕೆಲವು ಕಡೆಯಂತೂ 20-25 ರೂಪಾಯಿ ಆಗಿದೆ. ಪ್ರಮುಖ ಉತ್ಪನ್ನಗಳ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಮಾಡೋದು ಬಿಟ್ಟರೆ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಕಾಫಿ ಪುಡಿಯ ಬೆಲೆ ಕಳೆದ 3 ತಿಂಗಳಿಂದ ತೀವ್ರವಾಗಿ ಏರಿಕೆಯಾಗಿದೆ. ಕೆಲ ಕಾಫಿ ಬೀಜಗಳು ಪ್ರತಿ ಕೆಜಿಗೆ 1500 ರಿಂದ 2000 ರೂಪಾಯಿವರೆಗೂ ಹೆಚ್ಚಳ ಆಗಿದೆ. ಈ ಹಿಂದೆ ಕೆಜಿಗೆ 580 ರೂಪಾಯಿ ಇದ್ದಂಥ ಅರೇಬೇಕಾದಂಥ ಸಾಮಾನ್ಯವಾಗಿ ಬಳಸುವ ಬ್ರಾಂಡ್ಗಳು ಕೂಡ ಈಗ 730 ರೂಪಾಯಿ ಆಗಿದೆ. ಇದರ ಜೊತೆಗೆ ಹಾಲಿನ ಬೆಲೆ ಕೂಡ ಲೀಟರ್ಗೆ 4 ರೂಪಾಯಿಯಷ್ಟು ಜಾಸ್ತಿ ಆಗಿದೆ ಮತ್ತು ವಿದ್ಯುತ್ ಬೆಲೆ ಕೂಡ ತೀವ್ರವಾಗಿ ಏರಿಕೆಯಾಗಿದೆ. ಇದು ನಮ್ಮ ಮೇಲಿನ ಹೊರೆಯನ್ನು ಹೆಚ್ಚುತ್ತಾ ಇದೆ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆ ಒಂದು ದೊಡ್ಡ ಹೊಡೆತ ಆಗಿದೆ. ಕಾಫಿ ಬೀಜಗಳ ಜೊತೆ ಹಾಲಿನ ದರ ಕೂಡ ಹೆಚ್ಚಾಗಿದೆ. ಹೀಗಾಗಿ ಗ್ರಾಹಕರ ಮೇಲೆ ಹೊರೆ ಹೊರಿಸೋದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ IDCಯ ಸ್ವಾಮಿ ನಂದನ್ ಅವರು ಹೇಳಿದ್ದಾರೆ. ಗ್ರಾಹಕರಂತೆ ನಮಗೂ ನೋವಾಗ್ತಿದೆ. ಪರಿಣಾಮವನ್ನು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ, ಆದರೆ ಎಲ್ಲ ವೆಚ್ಚಗಳು ಹೆಚ್ಚಾಗಿರೋದ್ರಿಂದ ಬೆಲೆಗಳನ್ನು ಹೆಚ್ಚಿಸೋದು ಬಿಟ್ಟು ನಮಗೆ ಬೇರೆ ದಾರಿ ಇರಲಿಲ್ಲ. ಇದೀಗ ಗ್ರಾಹಕರು ಕಾಫಿ ಬ್ರೇಕ್ಗಳನ್ನು ಕಡಿಮೆ ಮಾಡಿದ್ದು ಕಾಫಿಗಾಗಿ ಹೋಟೆಲ್ಗೆ ಬರುವ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಅದೇನೇ ಇದ್ದರೂ ತಲೆ ಬಿಸಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟೀ ಕುಡಿತಿದ್ದ ಜನ ಈಗ ಟೀ ಕುಡಿದ ಮೇಲೆ ಕಾಫಿ ಕುಡಿದ ಮೇಲೆ ತಲೆ ಬಿಸಿ ಮಾಡ್ಕೊಳ್ಳೋಂಗಾಗಿದೆ. ಮುಸಲ್ಮಾನ್ ಹಜ್ ಯಾತ್ರೆಗಳಿಗೆ ತರಬೇತಿ ನೀಡಲಾಗುವುದು. ಏಪ್ರಿಲ್ 15ರಂದು ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಶಿವಮೊಗ್ಗ, ದಾವಣಗೆರೆ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಿಂದ ಹಜ್ ಯಾತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಆಯೋಜನೆ ಮಾಡಿದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಶಾಸಕರಾದ ಬಲ್ಕಿಶ್ ಬಾನು ಮಾಹಿತಿ ಕೊಟ್ಟರು. ಮುಸಲ್ಮಾನರ ಜನರಲ್ಲಿ 5 ಫರ್ಜ್ಗಳಲ್ಲಿ ಮಹತ್ವದ ಒಂದು ಹಜ್ ಮಾಡುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡಲೇಬೇಕು ಜೀವನದಲ್ಲಿ ಒಂದ್ಸರಿ ಅಂತಾನು ಕೂಡ ಒಂದು ನಿರ್ದೇಶನವನ್ನು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು. ಆ ಕಾರ್ಯದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ನಿಟ್ಟಿನಲ್ಲಿ ನನಗೆ ಶಿವಮೊಗ್ಗ ಜಿಲ್ಲೆಯ ಸಂಯೋಜಕರಾಗಿ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಜಿಲ್ಲೆಯವರಿಗೆ ಒಂದು ನಾಳೆ 15ನೇ ತಾರೀಕು ಹೆವೆನ್ ಪ್ಯಾಲೇಸ್ ಅಲ್ಲಿ ಊರುಗಳೂರಲ್ಲಿ ಇರ್ತಕ್ಕಂಥ ಹೆವೆನ್ ಪ್ಯಾಲೇಸ್ ಅಲ್ಲಿ ತರಬೇತಿಯನ್ನ ನೀಡಬೇಕು ಅಂತ ಹೇಳಿ 1 ದಿವಸ ತರಬೇತಿ ನೀಡಬೇಕು ಅಂತ ಒಂದು ಆದೇಶನ ಕೂಡ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಪತ್ರಿಕಾ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ, ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ 4 ಜಿಲ್ಲೆಯ ಹಜ್ ಯಾತ್ರಿಗಳು ತರಬೇತಿಯನ್ನ 1 ದಿವಸ ತರಬೇತಿಯನ್ನ ಪಡ್ಕೊಳ್ತಾರೆ. ಇದಕ್ಕೆ ಬಹಳ ಪವಿತ್ರದ ಈ ಕಾರ್ಯದಲ್ಲಿ ಇದನ್ನೆಲ್ಲ ಯಾವ್ಯಾವ ತರಲಿ
ಮಾಡಬೇಕು ಅಂತಾನು ಕೂಡ ಎಲ್ಲ ಯಾತ್ರಿಗಳಿಗೆ ಆಗ್ಬೇಕಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ 188 ಯಾತ್ರಿಗಳು, ಹಾಸನ ಜಿಲ್ಲೆಯ 125 ಯಾತ್ರಿಗಳು, ಚಿಕ್ಕಮಗಳೂರು ಜಿಲ್ಲೆಯಿಂದ 117 ಯಾತ್ರಿಗಳು, ದಾವಣಗೆರೆ ಜಿಲ್ಲೆಯಿಂದ 153, ಒಟ್ಟು 4 ಜಿಲ್ಲೆಗಳಿಂದ 583 ಯಾತ್ರಿಗಳು ತರಬೇತಿಯನ್ನ ಕೊಡಲಿದ್ದಾರೆ. ಈ ಪ್ರಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಜಿಲ್ಲೆಗೆ ಇಂಥ ಒಂದು ತರಬೇತಿ ಮಾಡುವ ಒಂದು ಕಾರ್ಯವನ್ನ ಒಟ್ಟು ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು. ಇದರ ಹಿಂದೆ ಪ್ರತಿ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿತ್ತು. ಈಗ ಈ ಒಂದು ಮಹತ್ವದ ಒಳ್ಳೆ ಪುಣ್ಯದ ಕಾರ್ಯವನ್ನ ನನಗೆ ಮಾಡಬೇಕು ಅಂತಾನು ಕೂಡ ಹಜ್ ಸಮಿತಿಯಿಂದ ಒಂದು ನಿರ್ದೇಶನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಕ್ಕೆ ಒಂದು ವಿವಿಧ ಸಮಿತಿಗಳನ್ನ ರಚನೆ ಮಾಡಿದೀವಿ. 7 ಸಮಿತಿಯನ್ನ ರಚನೆ ಮಾಡಿದೀವಿ. ಒಂದು ರಿಜಿಸ್ಟ್ರೇಷನ್ ಸಮಿತಿ, ಬರೋ ಯಾತ್ರಿಗಳಿಗೆ ಯಾವುದೇ ತರಹದ ತೊಂದರೆ ಆಗ್ಬಾರ್ದು ಅಂತ ಒಬ್ಬೊಬ್ರು ಯಾತ್ರಿಗಳ ಜೊತೆಗೆ 3 ಜನ ಅವ್ರ ಜೊತೆಗೆ ಬರ್ತಾರೆ. ಹಾಗಾಗಿ ಸುಮಾರು 2500ರಿಂದ ಒಂದು 3000 ಜನ, ಪ್ರತಿ ನಮ್ಮ ಇಡೀ ಜಿಲ್ಲೆಯ ಜನ, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ, ಎಲ್ಲಾ ಮಸೀದಿಗಳ ಮುತವಲ್ಲೀಸ್ಗಳು ಅವರೆಲ್ಲರೂ ಸೇರಿ ಸುಮಾರು 3000 ಜನ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರು ಕೂಡ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಮತ್ತು ನಮ್ಮ ಜಮೀರ್ ಅಹಮದ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಾತ್ಯತೀತ ಮನೋಭಾವವನ್ನ ಬೆಳೆಸಲೇಬೇಕು ಅಂತ ಹೇಳಿದ್ರು ಕೂಡ ನಾವು ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೂ ಕೊಟ್ಟಿದ್ದೀವಿ ಮತ್ತು ಜಿಲ್ಲೆಯ ಎಲ್ಲಾ ಶಾಸಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ನಾವು ಬರ್ತೀವಿ ಅಂತಾನು ಕೂಡ ಅವರು ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ಇದಕ್ಕೆ ನಾವು ಬಹಳ ಅತ್ಯಂತ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಒಂದು ಇಡೀ ರಾಜ್ಯದಲ್ಲಿ ದಿನಾಂಕ 29ನೇ ತಾರೀಕು ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇದರ ನಡುವೆಯೇ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇವೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸರದಿ. ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಆರೋಪ ಮಾಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಾಂಗ್ರೆಸ್ ಸರ್ಕಾರ ಹೆಚ್ಚಳ ಮಾಡಿದೆ ಅಂತ ಆರೋಪ ಮಾಡಿದರು. ಸೆಸ್ ವಿಧಿಸಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಕಡಿವಾಣ ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ನಾಟಕ ಮಾಡಿ ದುಡ್ಡನ್ನು ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾದಿದ್ದಾರೆ. ಕಳೆದ 20 ತಿಂಗಳಲ್ಲಿ ಡೀಸೆಲ್ ಮೇಲೆನೆ ಇವತ್ತು 5.5 ರೂಪಾಯಿಯಷ್ಟು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆಯ್ತು, ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದಾರಲ್ಲ, ಹಾಗಾದ್ರೆ ಅದರ ಲಾಭ ಇವತ್ತು ರಾಜ್ಯಕ್ಕೆ ಏನಾದ್ರು ಆಗ್ತಾ ಇದೆಯಾ? ರಾಜ್ಯದಲ್ಲಿ ಆ ಮಟ್ಟದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ? ಸ್ಕ್ಯಾಮ್ಗಳು ಆಗ್ತಾ ಇದೆಯಾ ವಿನಃ ಯಾವುದೇ ರೀತಿ ಜನಪರ ಕಾರ್ಯಕ್ರಮಗಳನ್ನ ನೀಡ್ತಾ ಇಲ್ಲ. ಗ್ಯಾರಂಟಿಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನರು ತಲುಪ್ತಿದೆ ಇವತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಏನಿವತ್ತು ವ್ಯಾಟ್ ಅನ್ನು ಹೆಚ್ಚು ಮಾಡೋದ್ರ ಮುಖೇನ ಏನು ಆದಾಯ ಬರ್ತಾ ಇದೆ, ಅದರ ಲಾಭ ಜನರಿಗೆ ತಲುಪ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ? ನಮಗೆ ಇವತ್ತು ಕಾಡ್ತಾ ಇರ್ತಕ್ಕಂಥ ಅನುಮಾನಗಳೇನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಥವಾ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ATM ಆಗಿ ಇವತ್ತು ಪರಿವರ್ತನೆ ಆಗ್ತದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇದ್ವಿ ಚುನಾವಣೆ ಸಂದರ್ಭದಲ್ಲಿ. ಎಲ್ಲೋ ಒಂದ್ ಕಡೆ ಅದು ಸತ್ಯ ಆಗ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು ಸಹ, ಇಷ್ಟೆಲ್ಲ ಹೆಚ್ಚು ಹಣ ಕ್ರೋಢೀಕರಣ ಆದ್ರೂ ಸಹ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಹಣ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ನೋಡಿದ್ರೆ ನಾವು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಅದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಮೂಡಾ ಸ್ಕ್ಯಾಮ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವ್ಯಾಟ್ ಅನ್ನ ತೆರಿಗೆನ ಜಾಸ್ತಿ ಮಾಡಿದ್ರೂ ಸಹ ಅದರ ಲಾಭ ಅಭಿವೃದ್ಧಿಯ ಮೂಲಕ ಅಥವಾ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಜ್ಯದ
ಬೊಕ್ಕಸಕ್ಕೆ ಹಣ ಬಂದರೂ ಸಹ ಯಾಕೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ನಾನು ಮೊನ್ನೆ ಜನಾಕ್ರೋಶ ಯಾತ್ರೆ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ, ಮೊನ್ನೆ ಏಪ್ರಿಲ್ 1ನೇ ತಾರೀಕು ಆಗಿದ್ರು ಸಹ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆನಲ್ಲಿ ಇವತ್ತು ಸಂಬಳ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಟೀಚರ್ಸ್ಗಳಿಗೂ ಕೂಡ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಹಣಕಾಸಿನ ಪರಿಸ್ಥಿತಿ ನಿರ್ವಹಣೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. PU ಫೇಲ್ ಆದವರಿಗೆ ಸರ್ಕಾರದ ಆಫರ್. 2ನೇ ಬಾರಿ ಪರೀಕ್ಷೆ ಬರೆಯುವವರಿಗೆ ಶುಲ್ಕ ಇಲ್ಲ. ಜಾತಿಗಣತಿ ವಿಚಾರ ಸಚಿವ ಮಧು ಸ್ಪಷ್ಟನೆ. ಶಿವಮೊಗ್ಗದಲ್ಲಿ ಉತ್ತರ ನೀಡಿದ ಶಿಕ್ಷಣ ಸಚಿವ. ತಲೆಬಿಸಿ ಮಾಡಿದ ಕಾಫಿ ಬೆಲೆ ಏರಿಕೆ ನಡುವೆಯೂ ಮತ್ತೊಂದು ಶಾಕ್. ಕಾಫಿ ಬೆಲೆ 3 ರಿಂದ 5 ರು ಹೆಚ್ಚಳ. ರಾಜ್ಯದ ಜನರಿಗೆ ಕಾದಿದೆ ಬೆಲೆ ಏರಿಕೆಯ ಬರೆ. ಬುದ್ಧನ ನಿಜವಾದ ರೂಪ ತೋರಿಸಿದ್ದು ಅಂಬೇಡ್ಕರ್. ಶಿವಮೊಗ್ಗದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಂಸದ BYR ಹೇಳಿಕೆ. ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ ಹಲವು ಮುಖಂಡರು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.